ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಬರುವಂಥ 29/9/2025 ಸೋಮವಾರ ದಿನ ರಾಜ್ಯ ಸರ್ಕಾರದ BPL ಕಾರ್ಡ್ ರದ್ದುಗೊಂಡಿರುವಂಥ ಒಂದು ಕ್ರಮವನ್ನು ಖಂಡಿಸಿ ಸಂಘಟನೆಯ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ. ಗದಗ ತಾಲೂಕು ಕ್ಷೇತ್ರದಲ್ಲಿ ಗದಗ ಬೆಟಗೇರಿ ನಗರದಲ್ಲಿ ಒಟ್ಟಾರೆ 2304 ಕಾರ್ಡ್ಗಳನ್ನು ರದ್ದು ಮಾಡಿವೆ ಅಂತೇಳಿ ಆಹಾರ ಇಲಾಖೆ ಮಾಹಿತಿ ಕೊಟ್ಟಿದೆ. ಅದರ ಜೊತೆಗೆ ಗದಗ ಗ್ರಾಮೀಣ ಭಾಗದಲ್ಲಿ 1478 ಕಾರ್ಡ್ಗಳು ರದ್ದು ಮಾಡಿವೆ ಅಂತೇಳಿ ಆಹಾರ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಗದಗ ಕ್ಷೇತ್ರದ ಗ್ರಾಮೀಣ ಮತ್ತು ಶಹರ ಒಟ್ಟಾರೆ ನಾವು ನೋಡಬೇಕಾದ್ರೆ 3782 ಕಾರ್ಡ್ಗಳನ್ನು BPL ಕಾರ್ಡ್ಗಳನ್ನು ನಾವು ರದ್ದು ಮಾಡೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಅದರ ಕಾರಣ ಅಂತೇಳಿ ಕೇಳಿದರೆ ಈ ಕುಟುಂಬಗಳು 1,20,000 ವಾರ್ಷಿಕ ಆದಾಯ ಹೊಂದಿದ್ದಾರೆ. ಹಾಗಾಗಿ ನಾವು ಕಾರ್ಡ್ನ ರದ್ದು ಮಾಡೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ನಾವು ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ಒಬ್ಬ ಕೂಲಿ ಕಾರ್ಮಿಕ ಇವತ್ತು ದುಡಿಬೇಕಾದ್ರೆ ದಿನ 400ರಿಂದ 500 ದುಡಿತಾನೆ. ವಾರ್ಷಿಕ ತಿಂಗಳ ಅವ್ರಿಗೆ 14ರಿಂದ 15,000 ರೂಪಾಯಿ ಆದಾಯ ಇದೆ ಮತ್ತು ವಾರ್ಷಿಕ 1,50,000 ಆದಾಯ ಇದ್ದಾಗ ತಾವು ಯಾವ ಮಾನದಂಡನ ಇಟ್ಕೊಂಡು 1,20,000 ಆದಾಯನ ಮಾಡಿದಿರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಸರ್ಕಾರಕ್ಕೆ. 1,20,000 ಆದಾಯ ಇರುವಂಥ ಕುಟುಂಬಗಳಿಗೆ ನಾವು ಕಾರ್ಡ್ನ ರದ್ದು ಮಾಡಿವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆ ಸರ್ಕಾರ 1,20,000 ನೀವು ಯಾವ ಮಾನದಂಡ ಇಟ್ಕೊಂಡು ಮಾಡಿದಿರಿ ಅಂತೇಳಿ ರಾಜ್ಯದ ಜನತೆಗೆ ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ಸರ್ಕಾರ ಕೆಲಸ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅದರ ಜೊತೆಗೆ GSTಯಲ್ಲಿ ಬರ್ತಕ್ಕಂಥ ಕುಟುಂಬಗಳಾಗಿರ್ಬೋದು, 12 ತಿಂಗಳಿಂದ ನಿರಂತರವಾಗಿ ಪಡಿತರ ತಗೊಳ್ಳಾರದಂಥ ಕುಟುಂಬಗಳಂತ ನೀವೇನು ಮಾಹಿತಿನ ಕೊಡ್ತಾ ಇದ್ದೀರಿ, ತಾವು ಕಾರ್ಡ್ ರದ್ದು ಮಾಡೋಕ್ಕಿಂತ ಮುಂಚಿತವಾಗಿ ಆ ಕುಟುಂಬಗಳಿಗೆ ಆಹಾರ ಇಲಾಖೆಯಿಂದ ನೋಟಿಸ್ ಕೊಡಬೇಕಾಗಿತ್ತು. ಯಾವ ಕಾರ್ಡ್ಗಳು ರದ್ದು ಮಾಡಿದಿರಿ ಆ ಕುಟುಂಬಗಳ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕಾಗಿತ್ತು. ಆ ಸಮೀಕ್ಷೆ ಮಾಡಲಾರ್ದೆ ಆ ಕುಟುಂಬಗಳಿಗೆ ಮಾಹಿತಿ ಕೊಡಲಾರ್ದೆ ಅದ್ರ ಜೊತೆಗೆ ಇನ್ನೊಂದು ಕಡೆ ನೀವು ಹೇಳ್ತೀರಿ ಎಲ್ಲ ರೇಷನ್ ಅಂಗಡಿ ಮುಂದೆ ಯಾವ ಕುಟುಂಬಗಳ BPL ಕಾರ್ಡ್ಗಳು ರದ್ದು ಮಾಡಿವಿ ಅದನ್ನು ಮಾಹಿತಿ ನಾವು ಹಚ್ಚಿವಿ ಅಂತ ಹೇಳ್ತೀರಿ. ಯಾವ ರೇಷನ್ ಅಂಗಡಿಗೆ ಹಚ್ಚಿರಿ ತೋರಿಸ್ಕೊಡ್ರಿ. ಇವತ್ತು ಗದಗಲ್ಲಿ ಗದಗ ಬೆಟಗೇರಿ ನಗರದಲ್ಲಿ ಇರ್ತಕ್ಕಂಥ ರೇಷನ್ ಅಂಗಡಿ ಮುಂದೆ BPL ಕಾರ್ಡ್ಗಳು ರದ್ದಾಗಿರುವಂಥ ಮಾಹಿತಿನ ಯಾವ ರೇಷನ್ ಅಂಗಡಿ ಮುಂದೆ ಹಚ್ಚಿದ್ರಿ ನೀವು ಆಹಾರ ಇಲಾಖೆಯಿಂದ? ಇದು ಯಾವುದೇ ಮಾಡಲಾರ್ದೆ ಏಕಾಏಕಿಯಾಗಿ ಈ ಗದಗ ಬೆಟಗೇರಿ ನಗರದ 2,300 ಕಾರ್ಡ್ಗಳು ರದ್ದು ಮಾಡಿದ್ರಿ ನೀವು. ಇವತ್ತು ದಿನ ಆಹಾರ ಇಲಾಖೆ ಆಫೀಸಿಗೆ ಹೋಗಿ ಕಚೇರಿಗೆ ಹೋಗಿ ಜನ